ಕೆಲವರು ಹೋಗೋದೇ ಇಲ್ಲ. ಅದಕ್ಕೆ ಯಾಕಂತ ಹೇಳಿದ್ರೆ ಅದರ ಬೆಲೆ ಅವರಿಗೆ ಗೊತ್ತೇ ಇಲ್ಲ. The minute morning you get up and you say, Lord, I thank you, immediately the presence of God will start coming upon you. Hallelujah. ನಮ್ಮ ದೇವರು ಎಂಥ ಅದ್ಭುತ ಅಂತ ಹೇಳಿದ್ರೆ, ಪ್ರಸನ್ನತೆಯನ್ನು ಹುಡ್ಕೊಂಡು ಬನ್ನಿ ನೀವು ಆಮೇಲೆ ಕೊಡ್ತೀನಿ ಅಂತ ಹೇಳಲ್ಲ. The minute you say the name of Jesus, ಅವ್ರ ಪ್ರಸನ್ನತೆ ಇಟ್ಕೊಂಡೇ ನಮ್ಮ ಬಳಿಗೆ ಬರ್ತಾರೆ. That is our God. ಮೂರನೇದಾಗಿ ನಾವು ನೋಡಿಕೊಳ್ಳೋಣ. ಓಕೆ, 3ನೇ ಅಧ್ಯಾಯ 18ನೇ ವಚನ 17ನೇ ವಚನ. ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು, ಏನಂತೆ, ಎಲ್ಲಿ ನೆಲೆಗೊಳ್ಬೇಕಂತೆ, ದೇವರ ಪ್ರೀತಿಯಲ್ಲಿ ನೆಲೆಗೊಳ್ಬೇಕಂತ. ಪ್ರೀತಿ ಅನ್ನೋದು ಬಹಳ ಬಹಳ ಪ್ರಾಮುಖ್ಯ ರೀ. ಪ್ರೀತಿಯಿಂದ ಅನೇಕ ಸಂಗತಿಗಳು ನಮ್ಮ ಜೀವನದಲ್ಲಿ ಆಗ್ತವೆ. ನಮ್ಮ ಪ್ರೀತಿ ಅಲ್ಲ, ದೇವರ ಪ್ರೀತಿ. ದೇವರು ಏನು ಮಾಡಿದರು ಅಂತ ಹೇಳಿದ್ರೆ, ನೀನು ನಾನು ರಕ್ಷಣೆ ಹೊಂದಿದ್ದಕ್ಕೆ ದೇವರು ತನ್ನ ಪ್ರೀತಿನೇ ನಮ್ಮೊಳಗೆ ಸುರಿಸಿದ್ದಾರೆ. ಅವರ ಪ್ರೀತಿ ಏನು ಮಾಡುತ್ತೆ? ಅನೇಕ ಸಂಗತಿಗಳನ್ನ ಮಾಡುತ್ತೆ. ಅದರಲ್ಲಿ ಒಂದು ಪ್ರಾಮುಖ್ಯವಾದ ಸಂಗತಿ ಏನಂತ ಹೇಳಿದ್ರೆ, ದೇವರ ಪ್ರೀತಿ ನಮಗೆ ಅಂಡರ್ಸ್ಟ್ಯಾಂಡಿಂಗನ್ನು ಕೊಡುತ್ತೆ. ಓಕೆ, ದೇವರ ಪ್ರೀತಿ ಗಂಡ ಹೆಂಡತಿಯನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ, ಹೆಂಡತಿ ಗಂಡನನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ, ತಂದೆ ತಾಯಿಗಳು ಮಕ್ಕಳನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ, ಮಕ್ಕಳು ತಂದೆ ತಾಯಿಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಬರುವುದೇ ದೇವರ ಪ್ರೀತಿಯಲ್ಲಿ. ಹಲ್ಲೆಲೂಯಾ. ಆ ದೇವರ ಪ್ರೀತಿ ಎಷ್ಟು ಬಲ ಉಳಿದಂತ ಒಂದು ವಚನ ನಿಮ್ಗೆಲ್ಲರಿಗೂ ಗೊತ್ತಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ಹಾಗೂ 37ನೇ ವಚನದಿಂದ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಹೇಗೆಂದರೆ, ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಿನ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಣ ಲೋಕವಾಗಲಿ, ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. ಯಾವುದು ನಮ್ಮನ್ನು ಅಗಲಿಸೋದಿಲ್ಲಂತೆ. ಯಾಕೆ ಅಗಲಿಸೋದಿಲ್ಲ ಅಂತ ಹೇಳಿದ್ರೆ, ದೇವರ ಪ್ರೀತಿ. ದೇವರ ಪ್ರೀತಿ ಅಷ್ಟಿರೋದ್ರಿಂದ ಮರಣವಾಗಲಿ, ಜೀವವಾಗಲಿ, ಈ ಲೋಕವಾಗಲಿ, ಮೇಲನ ಲೋಕವಾಗಲಿ, ದುರಾತ್ಮಗಳಲ್ಲಿ ಯಾವುದು ನಮ್ಮನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪೌಲ ಹೇಳ್ತಾನೆ, ಆ ಪ್ರೀತಿಯಲ್ಲಿ ಬೆಳೀರಿ. ಪ್ರೀತಿಯಲ್ಲಿ ಬೆಳೀತಾ ಇದ್ದರೆ ಹಗೆತನ ನಮ್ಮೊಳಗೆ ಇರೋದಿಲ್ಲ. ಪ್ರೀತಿಯಲ್ಲಿ ಬೆಳೀತಾ ಇದ್ದರೆ ಹಗೆತನ ಇರೋದಿಲ್ಲ. ಒಂದ್ಸರಿ ಒಬ್ಬ ಟೀಚರ್ ಹೇಳಿದ್ರಂತೆ, ಮಕ್ಕಳಿಗೆ ಹೇಳಿದ್ರಂತೆ, ನೀವು ಸ್ಕೂಲಿಗೆ ಬರಬೇಕಾದ್ರೆ ನಿಮ್ಮ ಬ್ಯಾಗಲ್ಲಿ ಟೊಮೆಟೊ ಎತ್ಕೊಂಡು ಬನ್ನಿ. ಟೊಮೆಟೋಸ್. ಆ ಟೊಮೆಟೊ ಏನಂದರೆ, ನೀವು ಎಷ್ಟು ಜನರನ್ನ ಹಾಗೆ ಮಾಡ್ತಿರಲ್ಲ ಅದಕ್ಕೆ ಸರಿಯಾದ ಒಬ್ಬರನ್ನ ಹಾಗೆ ಮಾಡಿದರೆ ಒಂದೇ ಟೊಮೆಟೊ, ಇಬ್ಬರು ಮೂರು ಮಂದಿನ ಹಾಗೆ ಮಾಡ್ತಾಯಿದ್ರೆ 3 ಟೊಮೆಟೊ, 5 ಮಂದಿನ ಹಾಗೆ ಮಾಡ್ತಾಯಿದ್ರೆ 5, 10 ಇದ್ದರೆ 10, ಇಲ್ಲದ್ರೆ 20 ಮಂದಿನ ಹಾಗೆ ಮಾಡ್ತಾಯಿದ್ರೆ 20. ಹುಡುಗರೆಲ್ಲ ಓಕೆ ಯೋಚನೆ ಮಾಡಿಕೊಂಡು ಕೆಲವರು 2 ತಂದ್ರಂತೆ, ಒಬ್ಬ 20 ತೊಗೊಂಡು ಬಂದಂತೆ. ಯಾಕೋ 20 ಅಂದಿದೆ, ಅಷ್ಟು ಜನರನ್ನ ಐ ಹೇಟ್ ದಮ್ ಅಂತ ಹೇಳಿದ ನಾನು. ಓಕೆ, ಐ ಹೇಟ್ ದಮ್ ಅಂತ ಹೇಳಿ. ಓಕೆ, ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಎಲ್ಲರೂ ಇಟ್ಕೊಂಡು ಬಂದ್ರಂತೆ. ಓಕೆ, ಗುಡ್, ನೀವೆಲ್ಲ ತೊಗೊಂಡು ಬಂದಿದ್ದೀರಿ. ಎಲ್ಲರೂ ಒಬ್ಬರಿಲ್ಲ ಒಬ್ಬರು ನೀವು ಹಾಗೆ ಮಾಡ್ತಾನೆ ಇದ್ದೀರಿ. ಯಾರು ಖಾಲಿ ಕೈಯಿಂದ ಬಂದಿರಿ, ಎಲ್ಲರೂ ಚೀಲ ಟೊಮೆಟೊ ತೊಗೊಂಡು ಬಂದಿದ್ರಂತೆ. ಆಮೇಲೆ ಕ್ಲಾಸ್ ಮುಗಿದ ಮೇಲೆ ಟೀಚರ್ ಹೇಳಿದ್ರಂತೆ, ನಾಳೆ ಮತ್ತೆ ಅದೇ ಬ್ಯಾಗ್ ತೊಗೊಂಡು ಬನ್ನಿ ಅಂತ. ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಅದೇ ಬ್ಯಾಗ್ ತೊಗೊಂಡು ಬಂದೆ. ಒಂದು 5 ದಿವಸ ಅದೇ ಬ್ಯಾಗು ಅದೇ ಟೊಮೆಟೊ ತೊಗೊಂಡ್ಬಂದರೆ ಏನಾಗಿರುತ್ತೆ? ಕೊಳತು ಹೋಗಿದ್ದು ಏನಾಗುತ್ತೆ? ಇಲ್ಲಿ ಒಳಗೆ ಇಟ್ಕೊಂಡಿರ್ತೀವಲ್ಲ ಹಾಗೆತನ, ಒಂದು 4 ದಿವಸ ಆದಮೇಲೆ ಏನಾಗುತ್ತೆ? ಕೊಳತು ನಾರ್ತದೆ. ನಾತ ಎಲ್ಲ ಕಡೆಗೆ ಬರುತ್ತೆ. ಅಲ್ಲ ರೀ, ಟೊಮೆಟೊ ಎಲ್ಲಿದ್ದಾವೆ? ಇಲ್ಲಿ ನಮ್ಮ ಬ್ಯಾಗಲ್ಲೇ ಇದೆ. ನಮ್ಮ ಬ್ಯಾಗಲ್ಲಿ ಇದ್ದರೆ ಇನ್ನೊಬ್ಬರ ಬ್ಯಾಗಿಂದ ಸ್ಮೆಲ್ ಬರಲ್ಲ, ನಮ್ಮ ಬ್ಯಾಗಿಂದನೇ ಬರತ್ತೆ. ಅದಕ್ಕೆ ಹಾಗೆ ಅನ್ನುವಂಥದ್ದನ್ನು ನೀವು ಇಟ್ಕೊಂಡಿದ್ರೆ ನಿಮ್ಮೊಳಗಿಂದನೇ ಕೆಟ್ಟ ವಾಸನೆ ಬರುತ್ತೆ. ಬಿಟ್ಟುಬಿಡೋಣ, ದೇವರ ಹಸ್ತಕ್ಕೆ ಒಪ್ಪಿಸ್ಬಿಡೋಣ. ಅವ್ರು ಹಂಗೆ ಇರೋದಿದೆ. ಕೆಲವ್ರು ನಿಮಗೆ ಯಾವಾಗಲೂ ನೋವು ಮಾಡ್ತಾರ, ಅವ್ರನ್ನ ದೇವ್ರ ಹಸ್ತಕ್ಕೆ ಒಪ್ಪಿಸಿ ಬಿಟ್ಬಿಡಿ, ದೇವರು ನೋಡ್ಕೊಳ್ತಾರೆ. ನೀವು ಮಾತ್ರ ಹೊಟ್ಟೆ ಒಳಗೆ ಏನು ಕೆಟ್ಟದ್ದು ಇಟ್ಕೊಳ್ಬೇಡ್ರಿ. ಇಟ್ಕೊಂಡ್ರೆ ನಾತ ಬರುತ್ತೆ. ಅದು ನಿಮಗೂ ಕೆಟ್ಟ ನಾತ, ಇನ್ನೊಬ್ರಿಗೂ ಕೆಟ್ಟ ವಾಸನೆ ಬರುವಂಥದ್ದಾಗಿದೆ. ಆದ್ದರಿಂದ ಪ್ರಿಯರೇ, ಏನಂತ ಹೇಳಿದ್ರೆ, ಪ್ರೀತಿಯಲ್ಲಿ ನೆಲೆಗೊಳ್ಳೋಣ. ಪ್ರೀತಿಯಲ್ಲಿ ನೆಲೆಗೊಂಡು ಓಕೆ ನಾವು ಪ್ರೀತಿಯಲ್ಲಿ ಬೆಳೆಯೋಣ. ಅದಕ್ಕೆ ಹೇಳ್ತಾನೆ ನೋಡ್ರಿ ಅವನು, ಅದೇ ಎಫೆಸದವ್ರಿಗೆ ಬರೆದ ಪತ್ರಿಕೆ 3
ಎಫೆಸ 3:18 ಹೇಳ್ತಾನೆ, ಅಂದರೆ ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವಜನರೆಲ್ಲರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳ್ಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ತೇನೆ. ಏನು ಹೇಳ್ತಾ ಇದೆ ಅಂದರೆ, ಪ್ರೀತಿಯಲ್ಲಿ ಬೆಳಿಬೇಕಂತ. ಪ್ರೀತಿಯ ಉದ್ದ, ಅಗಲ, ಆಳ, ಎತ್ತರ ಎಷ್ಟು ಅಂತ ನೀವು ತಿಳ್ಕೊಂಡಷ್ಟು ನೀವು ಬಲಿಷ್ಠರಾಗ್ತೀರಿ. ಓಕೆ, ಮುಂದೆ ನಾವು ನೋಡೋಣ, ಬೇಗ ಹೋಗೋಣ. ಓಕೆ, ಇನ್ನೊಂದು ವಚನ ಹೇಳ್ತೇನೆ, 4:1 ಹೇಳ್ತೇನೆ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡ್ಕೊಳ್ರಿ. ನಾವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಹೇಗೆ ನಡ್ಕೊಳ್ಬೇಕಂತೆ? ಯೋಗ್ಯರಾಗಿ ನಡ್ಕೊಳ್ಬೇಕಂತ. ನಮ್ಮ ಊರಲ್ಲಿ ಒಂದು ಸಣ್ಣ ಸ್ಥಳ ಇದೆ, ಅಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನ ಹೆಸರು ನಾನು ಹೇಳಲ್ಲ ಇವಾಗ. ಅವನು ಒಳ್ಳೆ ಎಂಜಿನಿಯರು, ಅವನಿಗೆ ಕೆಂಪಗೆ ಒಳ್ಳೆ ವೆರಿ ಹ್ಯಾಂಡ್ಸಮ್ ಗಾಯ್. ಹೆಂಡತಿ ಮತ್ತು 2-3 ಮಕ್ಕಳು ಅವನಿಗೆ. ಚೆನ್ನಾಗಿ ಇದ್ದರು, ನೋಡೋಕ್ಕೆ ಚೆನ್ನಾಗಿ ಇದ್ದರು. ಏನಾಯ್ತಂತ ಹೇಳಿದ್ರೆ, ಅವನ ಮನೆಗೆ ಒಬ್ಬ ಹೆಂಗಸು ಬರಲಿಕ್ಕೆ ಪ್ರಾರಂಭ ಮಾಡಿದ್ಲು. ಆ ಹೆಂಗಸು ಜೊತೆಗೆ ಇವನು ಸಂಬಂಧ ಇಟ್ಕೊಂಡಿದ್ದರಿಂದ ಹೆಂಡತಿನೂ ಬಿಟ್ಟ, ಮಕ್ಕಳನ್ನೂ ಬಿಟ್ಟ, ಕುಡಿಯೋದು ಕಲ್ತ. ಮೊದಲು ಎಷ್ಟು ಚೆನ್ನಾಗಿದ್ದವನು ಇಷ್ಟು ಚೇಂಜ್ ಆಗಿಬಿಟ್ಟ ಅಂದರೆ, ಗಡ್ಡ ಬಿಟ್ಟು, ಓಕೆ, ಹೊಲಸು ಬಟ್ಟೆ ಹಾಕ್ಕೊಂಡು. ಜನ ಏನು ಹೇಳ್ತಾ ಇದ್ದಿದ್ರೆ, ಅದೇ ಇಂಜಿನಿಯರ್ ಹಿಂಗಾಗ್ಬಿಟ್ಟ. ಅರೆ, ಜನ ಏನು ಹೇಳ್ತಾ ಅಂದರೆ, ಮೊದಲು ಎಷ್ಟು ಚೆನ್ನಾಗಿದ್ದ, ಎಂಜಿನಿಯರ್ ಆಗಿ ಹಿಂಗಾಗೋದಾ? ಇಷ್ಟು ಒಳ್ಳೆಯವನಿದ್ದಾಗ ಹಿಂಗಾಗೋದಾ? ನಮ್ಮ ಪೌಲ ಏನು ಬರೀತಾನೆಂದರೆ, ನಿಮ್ಮ ಕರೆಯಲ್ಪಟ್ಟವರಾದ ಕಾರಣ ವಾಕ್ ಅಕಾರ್ಡಿಂಗ್ ಟು ಯುವರ್ ಕಾಲಿಂಗ್. ನಮಗೆ ದೇವರು ಏನಕ್ಕೆ ಕರೆದಿದ್ದಾರೋ ಅದಕ್ಕೆ ಯೋಗ್ಯರಾಗಿ ನಾವು ನಡಿಬೇಕು. ಇನ್ನೊಬ್ಬ ಪರಿಚಯ ಇದ್ದವನು ನಾವು ಕೇಳ್ತಾ ಇದ್ದೆ, ಏನಂತ ಹೇಳಿದ್ರೆ, ಅವನು ಕುಡಿದು ಯಾವಾಗಲೂ ಗಟ್ಟರಲ್ಲಿ ಬೀಳ್ತಾ ಇದೆ. ಹೆಂಗಿದ್ದವನು, ಓಕೆ, ಏನು ಇಂಟೆಲಿಜೆಂಟ್ ಸರ್ ಅವನು, ಒಳ್ಳೆ ಇಂಟೆಲಿಜೆಂಟು, ಒಳ್ಳೆ ರಿಚ್ಚು. ಓಕೆ, ತಮ್ಮ ಯಾವ ಒಂದು ಕಾಲಿಂಗ್ ಇದೆಯಲ್ಲ ಅದಕ್ಕೆ ಅವರು ಯೋಗ್ಯರಾಗಿ ಏನಾಗಲಿಲ್ಲ, ನಡೀಲಿಲ್ಲ. ಇವತ್ತು ನಾವು ನಮಗೆ ದೇವರು ದೊಡ್ಡ ಒಂದು ಕರೆ ಇಟ್ಟಿರೋದ್ರಿಂದ ಅದಕ್ಕೆ ಯೋಗ್ಯರಾಗಿ ನಾವು ನಡಿಬೇಕಂತ. ಹಲ್ಲೆಲೂಯ. ಓಕೆ, ಆದ್ದರಿಂದ ಪೌಲ ಹೇಳ್ತಾನೆ, ದೇವರು ಇದನ್ನೆಲ್ಲ ನಿಮ್ಮ ಜೀವನದಲ್ಲಿ ಮಾಡಿದ್ದು ಏನಕ್ಕೆ ಅಂತ ಹೇಳಿದ್ರೆ, ನೀವು ಯೋಗ್ಯರಾಗಿ ನಡಿಬೇಕು. ನೀವು ಪರಲೋಕದ ಬಾಗಿಲು ತೆರೆದಿದೆ, ನೀವು ಒಳಗೆ ನೀವು ಹೋಗಬೇಕು. ನೀವು ಒಳ್ಳೆಯದನ್ನು ಸತ್ಕಾರ್ಯಗಳನ್ನು ಮಾಡಬೇಕು. ದೇವರ ಪ್ರೀತಿಯಲ್ಲಿ ನೀವು ನೆಲೆಗೊಂಡಿರಬೇಕು ಅಂಥೇಳಿ ಪೌಲ ಹೇಳ್ತಾನೆ. ಓಕೆ, ಮುಂದೆ ನಾವು ನೋಡ್ತೇವೆ 4:15 ಮತ್ತೆ ದೇವರು ನಮ್ಮಿಂದ ಏನು ಅಪೇಕ್ಷಿಸ್ತಾರೆ ನಾವು ನೋಡಿಕೊಳ್ಳೋಣ. 4:15 ಓಕೆ, ನಾವು ಇನ್ನು ಮೇಲೆ 4:14 ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು, ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರ ಆಗಿರಬಾರದು. ಓಕೆ, ಪ್ರೀತಿಯನ್ನು ಅನುಸರಿಸುತ್ತಾ ಬೆಳೆದು, ಎಲ್ಲರೂ ಹೇಳೋಣ, ಬೆಳೆದು. ಎಲ್ಲರೂ ಹೇಳ್ರಿ, ಬೆಳೆದು. ಇನ್ನೊಂದು ಸಾರಿ, ಬೆಳೆದು. ಬೆಳಿಬೇಕಾ? ನೀವು ಬೆಳೆದು ಬಿಟ್ಟಿದ್ದೀರಾ? ಬೆಳೆದವ್ರು ಯಾರಿದ್ದೀರಿ? ಕೈ ಎತ್ತಿರಿ. ಅಯ್ಯೋ, ನಿಮಗೆ ಇನ್ನೂ 1000 ವರ್ಷ ಕೊಟ್ಟರು ನೀವೇನಾಗ್ತಾ ಇರ್ತೀರಾ? ಬೆಳೀತಾ ಇರ್ತೀವಿ. ಬೆಳಿಲೇಬೇಕಾ? ಏನಕ್ಕೆ ಬೆಳಿಬೇಕು ಅಂತ ನಾನು ಧ್ಯಾನ ಮಾಡ್ತಾ ಇದ್ದೆ. ಈಗ ನೋಡ್ರಿ, ಒಂದು ಬೀಜ ಇರುತ್ತೆ. ಆ ಬೀಜ ತಗೊಂಡು ನೀವು ಭೂಮಿಯಲ್ಲಿ ಹಾಕ್ತೀರಿ. ಒಂದು ಮಾವಿನ ಬೀಜ ಅಂತ ತಿಳ್ಕೊಳ್ರಿ. ಅದು ಸಣ್ಣ ಇಷ್ಟು ಬೆಳೆದಿರುತ್ತೆ, ಇಷ್ಟು ಎತ್ತರ ಆಗಿರುತ್ತೆ. ಅದಕ್ಕೆ ಪ್ಲ್ಯಾಂಟ್ ಅಂತ ನಾವು ಹೇಳ್ತೀವಿ, ಹೌದಾ? ಅದೊಂದು ಸಣ್ಣ ಹುಡುಗ ಹೋಗಿ ಕಿತ್ಬೋದಾ? ಕಿತ್ಬೋದು. ಒಂದು ಸಣ್ಣ ಹುಡುಗ ಹೋಗಿ ಆ ಸಣ್ಣ ಪ್ಲ್ಯಾಂಟ್ನ ಕಿತ್ಬೋದು. ಆದರೆ ಅದೇ ಬೆಳೀತದೆ. ಬೆಳೆದದ್ದು ಗಟ್ಟಿಯಾಗತ್ತೆ, ಬಲ ಹೊಂದುತ್ತೆ, ಸ್ಟ್ರೆಂತ್ ಬರುತ್ತೆ. ಒಂದು ವೇಳೆ ಬೆಳೆದೇ ಇಲ್ಲ ಅಂತ ಹೇಳಿದ್ರೆ ಅದ್ರೊಳಗೆ ಏನಿಲ್ಲ, ಸ್ಟ್ರೆಂತೇ ಇಲ್ಲ. ಅದಕ್ಕೆ ನೀವೇನು ಹೇಳ್ತೀರಿ? ಆ ಪಾಸ್ಟ್ರೇ ಹಾಗೆ, ಆ ಒಂದೇ ಮಾರ್ಗ ಚರ್ಚೆ ಹಾಗೆ ಅಲ್ಲ ರೀ. ಬೆಳೆಯೋ ಜವಾಬ್ದಾರಿ ಅದು ನಿಮ್ದ, ನಂದ? ನೀನು ಬೆಳಿಬೇಕಾದ್ರೆ ಏನು ಮಾಡ್ಬೇಕು? ನೀನು ಊಟ ಮಾಡೋದು, ಓಕೆ, ಎಕ್ಸಸೈಸ್ ಮಾಡೋದು, ಎಲ್ಲ ಮಾಡೋದು ಯಾರ ಕರ್ತವ್ಯ?
ಈಗ ನನಗೆ ಹಸಿವೆ ಆದಾಗ ನೀವು ಊಟ ಮಾಡಿದರೆ ನನ್ನ ಹೊಟ್ಟೆ ತುಂಬುತ್ತಾ? ಇಲ್ಲ. ಪ್ರಿಯರೇ, ಬೆಳೀತದೆ. ಬೆಳೆಯೋದು ಯಾವಾಗಲೂ ಬಲ ಹೊಂದದೆ. ನೀವು ಇನ್ನೊಬ್ಬರ ಮೇಲೆ ಯಾವಾಗಲೂ ನೆವ ಹಾಳೋದು, ಅವ್ರು ಹಿಂಗೆ, ಇವ್ರು ಹಾಗೆ, ಇವ್ರು ಹಾಗೆ, ಈ ಚರ್ಚ್ ಹಂಗೆ, ಆ ಚರ್ಚ್ ಹಂಗೆ, ಆ ಸೇವಕ, ಅದು ನಿಮ್ಮನ್ನು ಬೆಳೆಯೋಕ್ಕೆ ಹೆಲ್ಪ್ ಮಾಡಲ್ಲ. ಬೆಳೆಯೋಕ್ಕೆ ಹೆಲ್ಪ್ ಮಾಡೋದು ಯಾವುದಂತ ಹೇಳಿದ್ರೆ ದೇವರ ವಾಕ್ಯ. ವಾಕ್ಯ, ಪ್ರಾರ್ಥನೆ, ಸೇವೆ, ಇದನ್ನು ನೀವು ಮಾಡಿದರೆ ನೀವು ಬಲಿಷ್ಠರಾಗ್ತೀರಿ. ನಿಮ್ಮ ಕೊಂಬೆಗಳು ಗಟ್ಟಿ ಗಟ್ಟಿ ಆಗ್ತವೆ. ಯಾರು ಅದನ್ನು ಕಿತ್ತಕ್ಕಾಗಲ್ಲ. ಆಮೇಲೆ ಯಾರು ನಿಮ್ಮನ್ನು ಏನು ಮಾಡೋಕ್ಕಾಗಲ್ಲ. ಬೆಳೆದಿದ್ರಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅದನ್ನು ಯಾರು ಏನು ಮಾಡೋಕ್ಕಾಗಲ್ಲ, ಕಿತ್ತಕ್ಕಾಗಲ್ಲ. ಆದ್ದರಿಂದ ದ್ಯಾಟ್ ವಿಚ್ ಗ್ರೋಸ್ ಬಿಕಮ್ಸ್ ಸ್ಟ್ರಾಂಗ್. ಬೆಳೆಯುವಂಥದ್ದು ಪ್ರತಿಯೊಂದೊಂದು ಬಲಿಷ್ಠ ಆಗ್ತದೆ. ಎರಡನೇದಾಗಿ ನಾವು ನೋಡ್ತೇವೆ ಏನಂತ ಹೇಳಿದ್ರೆ, ಬೆಳೆದಿದ್ದು ಸುಂದರವಾಗಿ ಕಾಣುತ್ತೆ. ಯಾಕಂದರೆ ಸಣ್ಣದಿದ್ದಾಗ ಬೇರೆ ಇತ್ತು, ಈಗ ಏನಾಯಿತು, ದೊಡ್ಡದಾಯಿತು, ಎಲೆಗಳೆಲ್ಲ ತುಂಬಿಕೊಂಡು, ಹೂಗಳೆಲ್ಲ ತುಂಬಿಕೊಂಡು. ಹೌ ಇಟ್ ಲುಕ್ಸ್ ನೌ? ಇಟ್ಸ್ ಬ್ಯೂಟಿಫುಲ್. ಯು ಲುಕ್ ಬ್ಯೂಟಿಫುಲ್ ವೆನ್ ಯು ಗ್ರೋ. ನಾವು ಬೇರೆಯವ್ರ ಮೇಲೆ ನೆವ ಹೇಳಿಬಿಟ್ಟು ಆ ಚರ್ಚಿಗೆ, ಈ ಚರ್ಚಿಗೆ, ಪಾಸ್ಟರ್ ಹಾಗೆ, ಅದರಿಂದ ನೀವು ಬೆಳೆಯಲ್ಲ. ನನಗೇನಂತ ಹೇಳಿದ್ರೆ, ನನಗೆ ಹಸಿವಾಗಿದೆ, ನನಗೆ ಊಟ ಬೇಕು. ಬೇರೆಯವ್ರು ಏನು ಮಾಡ್ತಾರೆ ಅದನ್ನು ಅವ್ರ ತಲೆಗೆ ಬಿಡೋಣ. ನಾವು ಬೆಳಿಬೇಕಾದ್ರೆ ನಾವು ಚೆನ್ನಾಗಿ ಊಟ ಮಾಡೋಣ. ನಾವು ಮಾಡಬೇಕಾದಂಥ ಚಟುವಟಿಕೆಗಳನ್ನು ನಾವು ಖಂಡಿತವಾಗಿ ನಾವು ಮಾಡೋಣ. ಯಾವುದು ಬೆಳೆದಿಲ್ವೋ ಅದು ಫಲ ಕೊಡಲ್ಲ. ಬೆಳೆದೇ ಇದ್ದರೆ ಸಣ್ಣ ಮಾವಿನ ಮರ ಫಲ ಕೊಡೋಕ್ಕಾಗುತ್ತಾ? ಅದು ಫಲ ಕೊಡಬೇಕಾದ್ರೆ ಏನಾಗಬೇಕು? ಬೆಳಿಲೇಬೇಕು. ಪ್ರಿಯರೇ, ದೇವರು ನಮ್ಮಿಂದ ಇಷ್ಟೆಲ್ಲ ನಮ್ಮ ಜೀವನದಲ್ಲಿ ಮಾಡಿದ್ದಾರೆ. ಕೆಲವ್ರು ಏನು ಹೇಳ್ತಾರೆ ಅಂದರೆ, ನೀವೇ ಓದ್ರಿ ಬೈಬಲ್, ನೀವೇ ಪ್ರೇಯರ್ ಮಾಡಿರಿ, ದೊಡ್ಡ ಮನುಷ್ಯ ಇವರು, ಓಕೆ, ಪರಲೋಕ ಇವರೇ ಸೃಷ್ಟಿ ಮಾಡಿದ್ದಾರೆ, ನೀವೇ ಎಲ್ಲ ಮಾಡಿ. ಇವ್ರು ಬೆಳೆಯಲ್ಲ, ಅವ್ರು ಬೆಳೀತಾರೆ. ಇವರೇನಾಗಲ್ಲ, ಬೆಳೆಯೋದಿಲ್ಲ. ಪ್ರಿಯರೇ, ದೇವರ ವಾಕ್ಯ ನನಗೆ ಬೇಕು, ಪ್ರಾರ್ಥನೆ ನನಗೆ ಬೇಕು. ನಾನು ನೋಡಿದ್ದೀನಿ, ಚಿಕ್ಕವನಿರುವಾಗ ನಮ್ಮ ಚರ್ಚಿಗೆ ಹೋಗ್ಬೇಕಾದ್ರೆ ಎಷ್ಟೋ ಜನ ಹೇಳ್ತಾರೆ, ನೀವು ಪ್ರೇಯರ್ ಮಾಡ್ಕೊಳ್ರಿ, ನೀವು ವಾಕ್ಯ ಓದ್ಕೊಳ್ರಿ, ನೀವೇ ಸೇವೆ ಮಾಡಿರಿ. ಇವ್ರು ಯಾವುದರಲ್ಲಿ ಕೈ ಹಾಕೋದಿಲ್ಲ, ಆದ್ದರಿಂದ ಯಾವುದರಲ್ಲಿ ಅವರು ಬೆಳೆಯೋದಿಲ್ಲ. ಆದ್ದರಿಂದ ಪ್ರಿಯರೇ, ಪೌಲ ಹೇಳ್ತಾನೆ ಅಂದರೆ, ಕ್ರಿಸ್ತನ ಪರಿಪೂರ್ಣತೆವರೆಗೆ ನೀವು ಬೆಳೀರಿ ಅಂತ. ಈಗ ಒಂದು ಸಂಪಿದೆ, ಒಂದು ಸಂಪಲ್ಲಿ 8,000 ಲೀಟ್ರ್ ನೀರು ಹಿಡಿಸ್ತದೆ. ಎಷ್ಟು? 8,000. ಆದರೆ 2,000 ನೀರು, 1,000 ಲೀಟ್ರ್ ಮಾತ್ರ ನೀರಿದೆ. ಇನ್ನೂ ಎಷ್ಟು ಖಾಲಿ ಇದೆ? 7,000 ಲೀಟ್ರ್ನಷ್ಟು ಖಾಲಿ ಇದೆ. ನಮ್ಮ ಜೀವನದಲ್ಲಿ ಹಾಗೆ ಇರುತ್ತೆ. ನಾವು ಸ್ವಲ್ಪ ನೀರನ್ನು, ಅಂದರೆ ಕ್ರಿಸ್ತನನ್ನು ಸ್ವಲ್ಪ ಆಗಿ ನಾವು ಸ್ವೀಕಾರ ಮಾಡಿ ಸ್ವಲ್ಪ ನಾವು ಬೆಳೆದಿದ್ದೀವಿ. ಪೌಲ ಏನು ಹೇಳ್ತಾ ಇದ್ದಾನಂದರೆ, ಆತನ ಪರಿಪೂರ್ಣತೆ ಆಗುವ ತನಕ ಏನು ಮಾಡಿರಿ, ಬೆಳೀರಿ ಅಂತ ಹೇಳ್ತಾನೆ. ಸೊ ನಾವು ಬೆಳೆಯೋಣ, ಆಗ ನಾವು ಫಲ ಕೊಡ್ತೇವೆ. ಓಕೆ, ಸೊ ಮತ್ತೆ ಮುಂದೆ ನೋಡೋಣ, ಯಾಕೆ ಪೌಲನ ದೇವ್ರ ವಾಕ್ಯ ಹೇಳ್ತದೆ ನಮಗೆ ದೇವರು ಇದೆಲ್ಲ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡಿಕೊಳ್ಳೋಣ. 4ನೇ ಅಧ್ಯಾಯ 1ನೇ ಮತ್ತು 2ನೇ ವಚನ. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕು ಎಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನೀವು ಪೂರ್ಣ ವಿನಯ ಸಾತ್ವಿಕತೆಗಳಿಂದ ದೀರ್ಘ ಶಾಂತಿಯಲ್ಲಿ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳ್ರಿ. ಒಬ್ಬರನ್ನೊಬ್ಬರು ಏನು ಮಾಡಬೇಕಂತೆ? ಸಹಿಸ್ಕೊಳ್ಬೇಕಂತೆ. ಟಾಲ್ರೇಟ್ ಮಾಡ್ತೀರಾ ಇನ್ನೊಬ್ಬರು? ಈಗ ಎಷ್ಟೋ ಸಹ ನಮ್ಮ ಮನೆಯಲ್ಲಿ ಗಂಡ ಹೆಂಡತಿನ ಟಾಲ್ರೇಟ್ ಮಾಡೋಕ್ಕಾಗಲ್ಲ, ಹೆಂಡತಿ ಗಂಡನನ್ನು ಟಾಲ್ರೇಟ್ ಮಾಡಲ್ಲ. ಯಾಕಂತ ಹೇಳಿದ್ರೆ ಅವನಲ್ಲಿ ಎಷ್ಟೊಂದು ಬಲಹೀನತೆ. ಒಂದು ವೇಳೆ ನಾನು ಹೋಗಿ ಹೆಂಡ್ತಿಗೆ ಭೇಟಿಯಾದರೆ, ಅಯ್ಯೋ ಪಾಸ್ಟ್ರೆ ನಮ್ಮ ಗಂಡ ನಿಮ್ಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದೆ, ಓಕೆ, ಹೀಗೆ ಅಂತ ಇಷ್ಟೊಂದು ಕಂಪ್ಲೇಂಟ್ ಕೊಡ್ತೇವೆ. ಇವ್ನು ನೋಡಿದರೆ ಇವಳು ಹೀಗೆ ಅಂತ ಇಷ್ಟೊಂದು ಕಂಪ್ಲೇಂಟ್ ಕೊಡ್ತಾರೆ. ತಂದೆ ತಾಯಿಗಳು ಮಕ್ಕಳ ವಿಷಯದಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಅದಕ್ಕೆ ನಾವು ಯೂತ್ ಮೀಟಿಂಗ್ ಮಾಡಬೇಕಾದ್ರೆ ಇದನ್ನು ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಬಲಗಳು ಉಂಟು, ಸ್ಟ್ರೆಂತ್. ಅದಕ್ಕೆ ಸೈಕಾಟ್ರಿಸ್ಟ್ 4 ಗುಂಪು ಮಾಡಿದ್ದಾರೆ. ಒಂದೇನೆಂದರೆ, ಹೇಳ್ರಿ ಅಟೆಂಡ್ ಆದವರು, ಸ್ಯಾಂಗ್ವಿನಿಕ್, ಕಾಲರಿಕ್, ಮೆಲಂಕಾಲಿ ಆ್ಯಂಡ್ ಫ್ಲೆಮ್ಯಾಟಿಕ್ ಅಂತ. ಓಕೆ, 4 ಗುಂಪುಗಳನ್ನು ಮಾಡಿದ್ದಾರೆ. ಆ 4 ಗುಂಪುಗಳಲ್ಲಿ ಏನಂತಂದರೆ, ಒಬ್ಬರಿಲ್ಲ, ಒಂದೊಂದು ಗುಂಪಿನವರಿಗೆ ಒಂದೊಂದು ಥರವಾದಂಥ ಬಲಗಳಿರ್ತವೆ, ಅದೇ ಸಮಯದಲ್ಲಿ ಬಲಹೀನತೆಗಳಿರ್ತವೆ. ಈಗ ಉದಾಹರಣೆಗಾಗಿ ಸ್ಯಾಂಗ್ವಿನ್ ತಕ್ಕೊಂಡ್ರೆ, ಸ್ಯಾಂಗ್ವಿನ್ ಅವರು ಭಾಳ ಚುರುಕು. ಓಕೆ, ಏನಾದರೂ ಪ್ರಶ್ನೆ ಕೇಳಿದರೆ ಪಟ್ಟಂತ ಕೈ ಎತ್ತವ್ರು ಅವರೇ, ಮುಂದೆ ಬಾ ಅಂತ ಹೇಳಿದ್ರೆ ಓಡಿ ಬರೋರು ಅವರೇ, ಪೇತ್ರ ಇದ್ದಂಗೆ.
ಪೇತ್ರ ಯೇಸು ಸ್ವಾಮಿ ನೋಡಿಬಿಟ್ಟು, ಓ ಯೇಸು ಸ್ವಾಮಿ ನೀನು ನೀರು ಮೇಲೆ ನಡೀತಾ ಇದೆಯಾ, ನಾನು ನಡೀಲ್ಲ ಅಂತ ಅವನು ಹೇಳಿದ. ಅವನು ಸ್ಯಾಂಗ್ವಿನಿಕ್ ನೇಚರ್. ಅವ್ರು ಬೇಗ ನಗ್ತಾರೆ, ಬೇಗ ಅಳ್ತಾರೆ, ನಕ್ಕುದು ಮರೆತು ಬಿಡ್ತಾರೆ, ಹತ್ತುದು ಮರೆತು ಬಿಡ್ತಾರೆ. ಇವರು ಸ್ಯಾಂಗ್ವಿನ್ ನೇಚರ್ನವ್ರು. ಕಾಲರಿಕ್ ನೇಚರ್ನವರು ಭಾಳ ಗಟ್ಟಿಯವರು. ಓಕೆ, ಒಂದು ಏನಾದರೂ ಮಾಡಬೇಕಂದ್ರೆ ಮಾಡೇ ತೀರ್ತಾರೆ. ಕಟ್ಟಿದರೆ ಎಲ್ಲ ಕಟ್ತಾರೆ, ಕೆಡಿದ್ರೆ ಎಲ್ಲ ಕೆಡುತ್ತಾರೆ. ಇದಕ್ಕೆ ಉದಾಹರಣೆ ಅಂದರೆ ರಾಜಕಾರಣಿಗಳು. ಓಕೆ, ರಾಜಕಾರಣಿಗಳು ದೃಢವಾದ ಒಂದು ಚಿತ್ತ ಅವ್ರದ್ದಿರುತ್ತೆ. ಮೂರನೇದಾಗಿ ಮೆಲಂಕಲೀಸ್ ಅಂತಂದರೆ ಡೀಪ್ ಥಿಂಕರ್ಸ್. ಅವರು ಭಾಳ ಆಳವಾಗಿ ಯೋಚನೆ ಮಾಡ್ತಾರೆ. ಸೈಂಟಿಸ್ಟ್ಗಳು, ಓಕೆ, ಏನು ರೈಟರ್ಸ್ಗಳು, ಓಕೆ, ಇವರೇನಂತ ಹೇಳಿದ್ರೆ ಅವ್ರ ಲೋಕನೇ ಬೇರೆ, ಅವ್ರ ಊಟನೇ ಯೋಚನೆಗಳಲ್ಲಿ ಜೀವನ ಮಾಡ್ತಾರೆ. ಇವರು ಮೆಲಂಕಲೈಸ್. ಇನ್ನೊಂದು ಫ್ಲೆಗ್ಮ್ಯಾಟಿಕ್ ಅಂತ. ಇವರು ಎಲ್ಲದರಲ್ಲಿ ಸ್ಲೋ. ಇವರು ಎಲ್ಲ ನೀಟ್. ಅವ್ರು ಕೆಲಸ ಮಾಡಿದರೆ ವೆರಿ ನೀಟ್ ಆ್ಯಂಡ್ ಫಸ್ಟ್ ಕ್ಲಾಸಿಗೆ. ಟೀಚರ್ಗಳು, ಓಕೆ, ಯಾವುದೇ ಒಂದು ಕೆಲಸ ಮಾಡಿದರೆ ನೀಟಾಗಿ ಮಾಡ್ತಾರೆ. ಓಕೆ, ಯಾವುದೇ ಸಂಗತಿ ಇದ್ದರೂ ಸಮಾಧಾನವಾಗಿ ತಗೊಳ್ತಾರೆ. ಇದು ಅವರ ಸ್ಟ್ರೆಂತ್ಗಳು. ಆದರೆ ಇವ್ರು ಒಬ್ಬೊಬ್ಬರಲ್ಲಿ ಒಂದೊಂದು ವೀಕ್ನೆಸ್ ಇದೆ. ಓಕೆ, ನೀವು ಹೇಳ್ಬೋದು ನಮ್ಮ ಗಂಡನಿಗೆ ಇಷ್ಟೊಂದು ವೀಕ್ನೆಸ್ ಇದೆ ಅಂತ. ಹೌದು, ಹಾಗಾದರೆ ನಿಮ್ಮ ವೀಕ್ನೆಸ್? ಅವ್ರಿಗೆ ವೀಕ್ನೆಸ್ ಇದೆ, ನಮ್ಮೊಳಗೆ ಏನಿದೆ? ವೀಕ್ನೆಸ್ ಇದೆ. ಪೌಲ ಏನು ಹೇಳ್ತಾ ಇದ್ದಾನೆಂದರೆ, ಒಬ್ರನ್ನೊಬ್ರು ಏನು ಮಾಡ್ರಿ, ಸಹಿಸ್ಕೊಳ್ರಿ ಅಂತ. ಉದಾಹರಣೆಗೆ, ನಿಮ್ಮ ಮನೆಯಲ್ಲಿ ಯಾರೋ ಒಬ್ಬರು ತುಂಬ ಸ್ಲೋ, ಏನು ಮಾಡ್ತೀರಾ? ಹೇಳೋದು ಲೇಟು, ಮಲಗೋದು ಲೇಟು, ಬಾತ್ರೂಮ್ ಹೋದರೆ 1 ಗಂಟೆ. ಓಕೆ, ಎಲ್ಲರೂ ರೆಡಿಯಾಗಿ ಅರ್ಧ ದಾರಿ ಇರ್ತಾರೆ. ಇವ್ರಿನ್ನ ಏನು ಮಾಡಿರಂಗಿಲ್ಲ, ಸ್ಟಾರ್ಟು ಮಾಡಿರಂಗಿಲ್ಲ. ಪೌಲ ಏನು ಹೇಳ್ತಾ ಇದ್ದಾನೆಂದರೆ, ಟಾಲರೇಟ್ ದಮ್. ಅವ್ರಿಗೆ ಎನ್ಕರೇಜ್ ಮಾಡಿ, ಅವ್ರಿಗೆ ಹೆಲ್ಪ್ ಮಾಡಿ, ಅವ್ರಿಗೋಸ್ಕರ ಪ್ರೇಯರ್ ಮಾಡಿ, ಅವರು ಬೇಗ ಬೇಗ ಮಾಡೋದಕ್ಕೆ. ಯಾಕಂತ ಹೇಳಿದ್ರೆ ಅವ್ರ ಹತ್ರ ಆ ವೀಕ್ನೆಸ್ ಇದ್ದರೆ ನಿನ್ನ ಹತ್ರ ಇನ್ನೊಂದು ವೀಕ್ನೆಸ್ ಇದೆ. ನಿನ್ನ ಹತ್ರ ಇರೋ ವೀಕ್ನೆಸ್ ಹೇಳಲ್ಲ, ಇಂಪೇಷಂಟ್. ಓಕೆ, ಯಾವ ಕೆಲಸ ಇದ್ರೂ ಎಲ್ಲದಕ್ಕೂ ತುಂಬ ಅವಸರ. ಇಂಪೇಷಂಟ್. ಇದು ಅವಸರ, ಎಲ್ಲದಕ್ಕೂ ಅವಸರ. ಹಂಗೆ ಮಾಡಿ ಅರ್ಧ ಕೆಲಸ ಅಲ್ಲ ಹಾಳು ಮಾಡಿಬಿಡ್ತಾರೆ. ಓಕೆ, ದ್ಯಾಟ್ ಈಸ್ ಯೋರ್ ಪ್ರಾಬ್ಲಮ್. ಕೆಲವರು ಸ್ಲೋ, ಕೆಲವರು ಕೆಲಸ ಯಾವಾಗಲೂ ಅರ್ಧಂಬರ್ಧ ಕೆಲಸ. ಮನೆಯಲ್ಲಿ ಯಾವುದು ನೀಟಾಗಿ ಮುಗಿಸೋದಿಲ್ಲ. ಎದ್ದು ಬಟ್ಟೆ ಮಾಡಿಸಲ್ಲ. ಓಕೆ, ಬ್ರಷ್ ಮಾಡಿದರೆ ಬ್ರಷ್ ಸರಿಯಾಗಿ ತೊಳೆದಿರಂಗಿಲ್ಲ. ಅಡುಗೆ ಮಾಡಿದರೆ ಅಡುಗೆ ಪಾತ್ರೆ ಇಲ್ಲಿ ಅಲ್ಲಿ ಎಲ್ಲ ಹಾಗೆ ಬಿದ್ದಿರ್ತದೆ. ಇದೆಲ್ಲ ಅವ್ರ ವೀಕ್ನೆಸ್. ಅದರ ಅರ್ಥ ನಿನ್ನೊಳಗೆ ವೀಕ್ನೆಸ್ ಇಲ್ಲ ಅಂತಲ್ಲ, ನನ್ನೊಳಗೆ ಸಹ ಏನಿದೆ. ಓಕೆ, ನನ್ನ ಹತ್ರನೂ ವೀಕ್ನೆಸ್ ಇದೆ, ನನ್ನ ಹೆಂಡತಿ ಹತ್ರನೂ ವೀಕ್ನೆಸ್ ಇದೆ. ಪೌಲ ಇನ್ನು ಬರಿತಾ ಇದ್ದೀನಿ, ಏನು ಹೇಳ್ತಾ ಇದ್ದೆ ಅಂದರೆ, ದೇವರು ನಮಗೆ ಒಂದು ಪವಿತ್ರ ಆತ್ಮನನ್ನು ಕೊಟ್ಟಿದ್ದಾರೆ. ಅದರ ಮೂಲಕವಾಗಿ ಇನ್ನೊಬ್ಬರನ್ನು ಸಹಿಸಿಕೊಳ್ಳುವಂಥ ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾರೆ. ನಮ್ಮನ್ನು ಪವಿತ್ರ ಆತ್ಮನ ಬದಲಾಯಿಸ್ತಾರೆ, ಅವರನ್ನು ಬದಲಾಯಿಸ್ತಾರೆ. ಹಲ್ಲೆಲೂಯ. ಅದಕ್ಕೆ ಪೌಲ ಹೇಳ್ತಾ ಇದ್ದಾನೆ, ಕೆಲವ್ರು ನೋಡ್ರಿ ತುಂಬ ಮೂಡಿ, ಹೋಗಿ ಒಂದು ಮೂಲೆಯಲ್ಲಿ ಕೂತ್ರಂದ್ರೆ ಕೂತೇ ಬಿಡ್ತಾರೆ. ಹೇಳೋದೇ ಇಲ್ಲ. ತಂದೆ ತಾಯಿಗಳು ಬಂದು ಹೇಳ್ತಾರೆ, ಏನು ಸರ್ ನಮ್ಮ ಮಗ ಕೂತದ್ರಲ್ಲೇ ಕೂತಿರ್ತಾನೆ, ಹಿಂಗಾಗ್ಬಿಟ್ಟಿದ್ದಾನೆ. ಪ್ರಿಯರು, ಹೀಗೆ ಅನೇಕ ಸಮಸ್ಯೆ, ಅನೇಕ ಬಲಹೀನತೆಗಳಿವೆ. ಈಗ ಸಣ್ಣ ಮಗು ಇರುತ್ತೆ. ಸಣ್ಣ ಮಗು ಅಳಕ್ಕೆ ಸ್ಟಾರ್ಟ್ ಮಾಡಿದರೆ ಏನು ಮಾಡ್ತೀರಾ? ಸಮಾಧಾನ ಯವ್ವ ಇಲ್ಲ. ಇವಾಗ ಪ್ಯಾಸಿಫೈರ್ ಇಟ್ಬಿಡೋದು. ಪ್ಯಾಸಿಫೈರ್ ಗೊತ್ತಲ್ಲ, ಅಳಕತ್ತಿದ ತಕ್ಷಣ ಏನು ಮಾಡೋದು? ಚಪ್. ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೆ, ನಾನು ಒಂದಿಷ್ಟು ಪ್ಯಾಸಿಫೈರ್ ಇಟ್ಬಿಟ್ಟು ಚರ್ಚಿಗೆ ಬರೋ ಎಲ್ರಿಗೂ ಒಂದೊಂದು ಪ್ಯಾಸಿಫೈರ್ ಕೊಟ್ಬಿಡೋದು. ನಾನು ಯೋಚನೆ ಮಾಡ್ತಾ ಇದ್ದೀನಿ, ಎಲ್ಲರೂ ಪ್ಯಾಸಿಫೈ ಇಟ್ಕೊಂಡ್ರೆ ಹೇಗೆ ಕಾಣ್ತೀರಾ ನೀವು ಅಂತೇಳಿ. ಓಕೆ, ಪ್ರಿಯ ಸಹೋದರ ಸಹೋದರಿ, ಆದ್ದರಿಂದ ದೇವರು ಎಷ್ಟೊಂದು ಕಾರ್ಯಗಳಿದೆ. ವರಗಳ ಬಗ್ಗೆ ಹೇಳ್ತಾನೆ. ಇನ್ನೊಂದೇನಂತ ಹೇಳಿದ್ರೆ, ಪೌಲ ಹೇಳ್ತಾನೆ, ನಾವು ಕೇವಲ ನಮಗೋಸ್ಕರ ಅಲ್ಲ, ನಾವು ಇಡೀ ಸಭೆಗಾಗಿ. ಓಕೆ, 4ನೇ ಅಧ್ಯಾಯ 13ನೇ ವಚನದಿಂದ ಹೇಳ್ತಾನೆ, ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾದ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸ. ಹೇಳ್ರಿ, ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರ, ಸಭೆಯ ಸೇವೆಗೋಸ್ಕರ ಕ್ರಿಸ್ತನ ದೇಹವು ಅಭಿವೃದ್ಧಿ ಆಗು. ಕ್ರಿಸ್ತನ ದೇಹ ಏನಾಗಬೇಕು? ಕ್ರಿಸ್ತನ ದೇಹ ಎಲ್ಲಿದೆ? ನಾವೇ ಕ್ರಿಸ್ತನ ದೇಹ.
ಪ್ರಿಯರೇ, ದೇವರು ಇವತ್ತು ನಮ್ಗೆ ಹೇಳ್ತಾ ಇರೋದಂದರೆ, ಇನ್ನೊಬ್ಬರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಅವ್ರು ಹೇಗಿದ್ದಾರೆ, ಅವ್ರೇನು ಜೀವನ ಮಾಡ್ತಾರೆ, ಅವ್ರ ಕಷ್ಟ ಏನು. ಯಾಕೆ ಅಂತ ಹೇಳಿದ್ರೆ, ಇಡೀ ಸಭೆ ಒಂದು ಕುಟುಂಬವಾಗಿದೆ, ಇಡೀ ಸಭೆ ಒಂದು ಕ್ರಿಸ್ತನ ಶರೀರ ಆಗಿರೋದ್ರಿಂದ ಇದು ಬೆಳಿಬೇಕು. ಏನಾಗಬೇಕಂದ್ರೆ ಇದು ಅಭಿವೃದ್ಧಿ ಆಗಬೇಕು. ಅದಕ್ಕೋಸ್ಕರನೇ ಯೇಸು ರಕ್ತ ಸುರಿಸಿ ನಮಗೆ ರಕ್ಷಣೆ ಕೊಟ್ಟಿದ್ದಾರೆ. ನಮ್ಮ ಹೆಸರುಗಳನ್ನ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಸಿಟ್ಟಿದ್ದಾರೆ. ನಾವು ಆತನೊಂದಿಗೆ ಕೂತ್ಕೊಳ್ಳೋ ಹಾಗೆ ಮಾಡಿದ್ದಾರೆ. ತನ್ನ ಎಲ್ಲ ಆಸ್ತಿಯಲ್ಲಿ ನಮಗೆ ಬಾಧ್ಯಸ್ಥರನ್ನಾಗಿ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಒಂದು ಮುಖ್ಯವಾದ ಕಾರಣ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಏನಂತ ಹೇಳಿದ್ರೆ, ಕ್ರಿಸ್ತನ ಶರೀರ ಬೆಳಿಬೇಕಂತೆ. ಓಕೆ, ಹೇಳಿಬಿಡ್ರಿ ಏನಂತ ಹೇಳಿದ್ರೆ, ನಾನು ನನ್ನ ಕುಟುಂಬದವ್ರು ನಾವು ಚೆನ್ನಾಗಿದ್ದೇವೆ, ನಾವು ಬೇರೆಯವ್ರ ವಿಷಯಕ್ಕೆ ನಾವು ಹೋಗೋದಿಲ್ಲ, ಎವ್ರಿಥಿಂಗ್ ಈಸ್ ಫೈನ್. ನೋ, ಎವ್ರಿಥಿಂಗ್ ಈಸ್ ನಾಟ್ ಫೈನ್. ಕೆಲವ್ರು ಏನಂತ ಹೇಳಿದ್ರೆ ಬರ್ತಾರೆ, ಯಾರಿಗೂ ಭೇಟಿ ಸಹ ಆಗೋದಿಲ್ಲ, ಹಾಗೆ ಓಡೋಗ್ಬಿಡ್ತಾರೆ. ಪ್ರಿಯರೇ, ಇನ್ನೊಬ್ಬರಿಗಾಗಿ ನಾವು ಜೀವಿಸ್ತಾ ಇದ್ವಿ. ಸ್ವಾಮಿ ಯಾರಿಗಾಗಿ ಜೀವಿಸಿದ್ರು? ಇನ್ನೊಬ್ಬರಿಗಾಗಿ ಜೀವಿಸಿದ್ರು. ಪ್ರಿಯರೇ, ಆದ್ದರಿಂದ ಇವತ್ತು ನೀನು ನಾನು ಸಹ ಇವತ್ತು ದೇವರು ನಮ್ಮ ಜೀವನದಲ್ಲಿ ಇದೆಲ್ಲ ಮಾಡಿದ್ದಕ್ಕೆ ಕಾರಣ ಏನಂತ ಹೇಳಿದ್ರೆ, ಕ್ರಿಸ್ತನ ಸಭೆ ಬೆಳಿಬೇಕು. ನಾವು ಒಳ್ಳೆ ಸತ್ಕ್ರಿಯೆಗಳನ್ನು ನಾವು ಮಾಡಬೇಕು. ನಾವು ದೇವರ ಸನ್ನಿಧಾನಕ್ಕೆ ನಾವು ಹೋಗಬೇಕು. ಅಷ್ಟು ಮಾತ್ರವಲ್ಲ, ನಾವು ಬೆಳಿಬೇಕು, ಬೆಳೆದು ನಾವು ಬಲಿಷ್ಠರಾಗಬೇಕು ಅಂಥೇಳಿ ದೇವರ ಚಿತ್ತ. ಅಷ್ಟು ಮಾತ್ರವಲ್ಲ, ದೇವರ ಪ್ರಸನ್ನತೆಗೆ ಹೋಗಿ ದೇವರಿಂದ ಬರುವ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದು, ದೇವರ ಪ್ರೀತಿಯ ಉದ್ದ ಅಗಲ ಆಳ ಎತ್ತರ ತಿಳ್ಕೊಳ್ಳುವಂಥ ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆದ್ದರಿಂದ ನಮ್ಮ ರೆಸ್ಪಾನ್ಸಿಬಿಲಿಟಿ, ವಿಶ್ವಾಸಿಗಳಿಗೆ ಒಂದು ಜವಾಬ್ದಾರಿ ಇದೆ. ಹೇಳ್ರಿ, ನನಗೂ ಒಂದು ಜವಾಬ್ದಾರಿ ಇದೆ. ಹೇಳ್ರಿ ಇನ್ನೊಂದ್ಸಾರಿ, ನನಗೂ. ಇದನ್ನು ತಿಳ್ಕೊಂಡವರೇ ಭಾಗ್ಯವಂತರು. ಸಭೆ ಅಂದರೆ ಒಂದು ಫ್ಯಾಕ್ಟ್ರಿ ಅಲ್ಲ, ಸಭೆ ಅಂದರೆ ಒಂದು ಆಫೀಸ್ ಅಲ್ಲ, ಸಭೆ ಅಂದರೆ ಒಂದು ಕುಟುಂಬ ಆಗಿದೆ. ಆದ್ದರಿಂದ ನಾವು ಇನ್ನೊಬ್ಬರಿಗಾಗಿ ನಾವು ಜೀವಿಸುವುದಾದರೆ ಖಂಡಿತವಾಗಿ ದೇವರು ನಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಆಶೀರ್ವಾದಗಳು ಬೇಕಾ? ಇನ್ನೊಬ್ಬರಿಗೆ ಆಶೀರ್ವಾದ ನಿಧಿಯಾಗಿರೋಣ. ಇನ್ನೊಬ್ಬರಿಗೆ ಆಶೀರ್ವಾದ ನಿಧಿ ನೀನಾಗಿದ್ದರೆ ಖಂಡಿತವಾಗಿ ದೇವರು ನಿನ್ನ ಜೀವನದಲ್ಲಿ ಕಾರ್ಯ ಮಾಡ್ತಾರೆ.